ಎಲ್ರಿಗೂ ನಮಸ್ಕಾರ. Okay, we will wait for some more people to join. ಎಲ್ರಿಗೂ ಹಾಯ್ ಹೇಳ್ತಾ ಇದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಿನ್ನೆ ಸುಮಾರು ಜನ ಬಂದು ಬರ್ಡೇಗೆ ವಿಶ್ ಮಾಡಿದ್ರಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ವಿಶಸ್ ಬರ್ತಾಯಿತ್ತು. ಆ್ಯಂಡ್ ಓಕೆ, ಮೋಸ್ಟ್ಲಿ ಕನೆಕ್ಷನ್ ವೀಕ್ ಅಂತ ಬರ್ತಾ ಇದೆ ಕೆಲವೊಂದು ಸಲ ಮಧ್ಯದಲ್ಲಿ. ಸೊ ಇಡೀ ದಿನ ಕೂತ್ಕೊಂಡು ನಿಮ್ಮ ಎಲ್ಲ ಮೆಸೇಜಸ್ ಓದಿದೆ, ಭಾಳ ಖುಷಿಯಾಯಿತು. ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ತುಂಬ ಮೆಸೇಜಸ್ ಇದೆ. ಸೊ ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕಾಗಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಪ್ರತಿ ಬರ್ಡೇಗೂ ನೀವು ನನ್ನ ಮೇಲೆ ಇಷ್ಟೇ ಪ್ರೀತಿ ಅಕ್ಕರೆಯನ್ನು ತೋರಿಸ್ತೀರಾ, ತುಂಬ ಖುಷಿಯಾಗುತ್ತೆ. ಜೊತೆಗೆ ನಿನ್ನೆ ಚಾರ್ಲಿದು ಟೀಸರ್ ರಿಲೀಸ್ ಮಾಡಿದ್ವಿ. ಆ್ಯಂಡ್ ಎಲ್ಲ 5 ಲ್ಯಾಂಗ್ವೇಜಲ್ಲೂ ನಾವು ಟೀಸರ್ ರಿಲೀಸ್ ಮಾಡಿದ್ವಿ. 5 ಲ್ಯಾಂಗ್ವೇಜಲ್ಲೂ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. I think the whole team is very happy about the response. ಇದನ್ನು ಹೆಂಗೆ ವ್ಯಕ್ತಪಡಿಸೋದು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಯಾಕಂದರೆ ಇಟ್ ವಾಸ್ ಓನ್ಲಿ ಟೀಸರ್, ಅಂದರೆ ಟ್ರೈಲರ್ ಅಲ್ಲ ಅದು. ಸೊ ನಾವು ಜಾಸ್ತಿ ಏನು ಆ ಟೀಸರಲ್ಲಿ ಏನೂ ಹೇಳಕ್ಕೆ ಹೋಗಿಲ್ಲ. ವಿ ಓನ್ಲಿ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಚಾರ್ಲಿ. ಆಮೇಲೆ ನಾನು ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿ ಕೊನೆಗೊಂದು ಶಾರ್ಟ್ ಇಡೋಣ ಅಂತ ಪ್ಲ್ಯಾನ್ ಮಾಡಿರೋಂಥ ಟೀಸರ್. ಬಟ್ ಕೈಂಡ್ ಆಫ್ ರೆಸ್ಪಾನ್ಸ್, ನೀವು ಕೊಟ್ಟಿರೋಂಥ ರೆಸ್ಪಾನ್ಸ್ ನೋಡಿ ಪೂರ್ತಿ ತಂಡ ಎಷ್ಟು ಖುಷಿಯಾಗಿದೆ ಅಂತಂದರೆ ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್. ಸೊ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಓಕೆ, ನಾವು ಕಿರಣ್ ರಾಜ್ನ ಇನ್ವೈಟ್ ಮಾಡೋ ಮುಂಚೆ ಐ ಪ್ರಾಬಬ್ಲಿ ಆನ್ಸರ್ ಫ್ಯೂ ಕ್ವೆಶನ್ಸ್ ಇಫ್ ಯು ಗೈಸ್ ಹ್ಯಾವ್ ಎನಿ ಕ್ವೆಶನ್ಸ್. ಸೊ ಆಯಿತು, ಬರ್ಡೇ ವಿಶಸ್ ಎಲ್ಲ ಆಯಿತು, ಥ್ಯಾಂಕ್ ಯು ಸೋ ಮಚ್. ಇವಾಗ ಏನಾದರೂ ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ, ಅದರ್ವೈಸ್ ಐ ಕ್ಯಾನ್ ಇನ್ವೈಟ್ ಕಿರಣ್ ಫಾರ್ ದ ಲೈವ್. ಹಾಯ್ ನಿತ್ಯ, ಥ್ಯಾಂಕ್ಸ್ ದಯಾಣ, ಎಲ್ರಿಗೂ ನಮಸ್ಕಾರ. 777 ಚಾರ್ಲಿ ಯಾವಾಗ ರಿಲೀಸ್ ಅಂತ ಕೇಳ್ತಾ ಇದ್ದಾರೆ ವಿವೇಕ್. ಸೊ ಇವಾಗ ಸದ್ಯದ ಪ್ಲ್ಯಾನ್ ಪ್ರಕಾರ ನಾವು ವಿ ಆರ್ ಲುಕಿಂಗ್ ಎಟ್ ಸೆಪ್ಟೆಂಬರ್ ಅಕ್ಟೋಬರ್ ವಿಂಡೋ. ಐ ಮೀನ್ ಇಟ್ ಡಿಪೆಂಡ್ಸ್ ಆನ್ ಲಾಟ್ ಆಫ್ ಥಿಂಗ್ಸ್. ಲಕ್ಕಿಲಿ ಐ ಥಿಂಕ್ ಇವಾಗಷ್ಟೇ ನಮ್ಮ ಪ್ರೈಮ್ ಮಿನಿಸ್ಟರ್ ಪೂರ್ತಿ ಭಾರತಕ್ಕೆ ಫ್ರೀ ವ್ಯಾಕ್ಸಿನ್ ಅನೌನ್ಸ್ ಮಾಡಿದ್ದಾರೆ. ಸೊ ಐ ಥಿಂಕ್ ದ ವರ್ಲ್ಡ್ ಶುಡ್ ಕಮ್ ಬ್ಯಾಕ್ ಟು ನಾರ್ಮಲ್ ಪ್ರಿಟಿ ಸೂನ್. ಸೊ ಇಫ್ ದಟ್ ಹ್ಯಾಪನ್ಸ್ ದೆನ್ ಪ್ರಾಬ್ಲಿ ಸೆಪ್ಟೆಂಬರ್ ಈಸ್ ವಾಟ್ ವಿ ಆರ್ ಲುಕಿಂಗ್ ಎಟ್. ಬಟ್ ಅದರ್ವೈಸ್ ಇನ್ನೂ ಸ್ವಲ್ಪ ಜನ ಥಿಯೇಟ್ರಿಗೆ ಬರೋಕ್ಕೆ ಟೈಮ್ ಆಗುತ್ತೆ. ಬಿಕಾಸ್ ದಿಸ್ ಫಿಲ್ಮ್ ಈಸ್ ಅ ಥಿಯೇಟ್ರಿಕಲ್ ಫಿಲ್ಮ್. ಅಂದರೆ ನೀವು ಥಿಯೇಟ್ರಲ್ಲಿ ಬಂದು ನೋಡುವಂಥ ಸಿನಿಮಾ ಇದು. ಐ ಥಿಂಕ್ ನಿಮಗೆ ಟ್ರೈಲರ್ ಬಂದಾಗ ಗೊತ್ತಾಗುತ್ತೆ. ಬಿಕಾಸ್ ವಿಜುವಲಿ ದಿಸ್ ಫಿಲ್ಮ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಯು ಶುಡ್ ವಾಚ್ ಇಟ್ ಇನ್ ಥಿಯೇಟರ್ಸ್ ಆ್ಯಂಡ್ ಯು ಶುಡ್ ಎಂಜಾಯ್ ಇಟ್ ಇನ್ ಥಿಯೇಟರ್ಸ್. ಸೊ ನಾವೆಲ್ಲರೂ ಪೂರ್ತಿ ತಂಡ ನಿಮಗೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ವಿಚ್ ಈಸ್ ವೈ ಐ ಥಿಂಕ್ ಸೆಪ್ಟೆಂಬರ್ ಈಸ್ ಐಡಿಯಲ್ ಫಾರ್ ಅಸ್. ಬಟ್ ಸೆಪ್ಟೆಂಬರ್ ಅಕ್ಟೋಬರ್ ಇಸ್ ದ ವಿಂಡೋ ವಿ ಆರ್ ಲುಕಿಂಗ್ ಎಟ್. ಓಕೆ, ಇಲ್ಲಿ ಏನು ಗೊತ್ತಾ, ಸುಮಾರು ಜನ ಕೆಲವೊಂದೆಲ್ಲ ಕಮೆಂಟ್ಸ್ ಕೇಳೋಕ್ಕೆ ತುಂಬ ಬೇಜಾರಾಗುತ್ತೆ. ಅಂದರೆ ಇಟ್ ಈಸ್ ನಾಟ್ ಅಬೌಟ್ ಮೀ, ಇಟ್ ಈಸ್ ಅಬೌಟ್ somebody else. ಬಟ್ ಐ ವುಡ್ ರಿಕ್ವೆಸ್ಟ್ ಎವ್ರಿ ಒನ್ ದ್ಯಾಟ್ ಲೆಟ್ಸ್ ಲೀವ್ ದ ಪಾಸ್ಟ್. ಮುಗ್ದೋಗಿದೆಲ್ಲ ಮುಗ್ದೋಯ್ತು. ಸೊ ಅದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಅದರ ಬಗ್ಗೆ ಕಮೆಂಟ್ ಅಂದರೆ ಲೆಟ್ಸ್ ನಾಟ್ ಡಿಸ್ರೆಸ್ಪೆಕ್ಟ್ ಎನಿ ಹ್ಯೂಮನ್ ಬೀಯಿಂಗ್ ಟು ಅ ಲೆವೆಲ್ ವೇರ್ ನಾವು ನಮ್ಮ ಬಗ್ಗೆ ಅಸಹ್ಯ ಪಡ್ಕೋಬಾರ್ದು. ಆ ಥರದ ಕಮೆಂಟ್ಸ್ ನಾವು ಬೇರೆಯವ್ರ ಬಗ್ಗೆನೂ ಮಾಡಬಾರ್ದು. So I request everyone that let's be humans first, and let's respect each and everyone. Everybody has their own life.
ಸೊ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಾನು ಒಳ್ಳೊಳ್ಳೆ ಕಮೆಂಟ್ಸ್ ನೋಡೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಿನಿಮಾ ಬಗ್ಗೆ ಕಮೆಂಟ್ಸ್ ನೋಡೋಕ್ಕೆ ಇಷ್ಟಪಡ್ತೀನಿ. ಸಾರಿ, ಐ ಥಿಂಕ್ ಮಧ್ಯದಲ್ಲಿ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ವೀಕ್ ಆಗ್ತಾ ಇದೆ. ಬೈ ಚಾನ್ಸ್ ಪಾಸ್ ಆದಾಗ ನಾನು ಸ್ವಲ್ಪ ಪಾಸ್ ತಗೋತೀನಿ. ಓಕೆ, ಕೆಲವೊಂದು ಕ್ವೆಶನ್ಸ್ ನಾನು ಇವಾಗ ಆನ್ಸರ್ ಮಾಡೋಂಗಿಲ್ಲ, ಯಾಕಂದರೆ ಐ ವಾಂಟ್ ಟು ಕೀಪ್ ಫ್ಯೂ ಥಿಂಗ್ಸ್ ಎಸ್ ಸರ್ಪ್ರೈಸ್. ಡ್ಯಾನ್ಸ್ ಜಾಸ್ತಿ ಮಾಡಿ, ಜಾಸ್ತಿ ಕನ್ನಡ ಗೊತ್ತಿಲ್ಲ, ಈಗ ಕಲಿತಾ ಇದ್ದೀನಿ ಅಂತ. ಓಕೆ, ನೀವು ಕನ್ನಡ ಕಲಿತ್ರೆ ಸಾಕಷ್ಟೇ. ಪುಣ್ಯಕೋಟಿ ಇನ್ನೂ ಸ್ವಲ್ಪ ಟೈಮ್ ಇದೆ, ಅದಕ್ಕಿಂತ ಮುಂಚೆ ಕೆಲವೊಂದು ಸಿನಿಮಾಗಳನ್ನೆಲ್ಲ ಮುಗಿಸ್ಬೇಕು. ಬಟ್ ಇರೋದ್ರಲ್ಲಿ ಇಟ್ ಈಸ್ ಮೈ ಬಿಗ್ಗೆಸ್ಟ್ ಡ್ರೀಮ್ ಪ್ರಾಜೆಕ್ಟ್. ಸೊ ಆ್ಯಂಡ್ ಆ ವಿಷಯದಲ್ಲಿ ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಆ ಅನೌನ್ಸ್ಮೆಂಟ್ ಮಾಡ್ತೀವಿ ನಾವು. ಅಜಯ್ ಪಾಟೀಲ್ ಅವರು ಸಾಂಗ್ಸ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಟೀಸರ್ ಬಿಟ್ಟಿದ್ದೀವಿ, ನೆಕ್ಸ್ಟ್ ನಾವು ಆ್ಯಕ್ಚುಲಿ ಒಂದು ಸಿಂಗಲ್ ಬಿಡ್ತೀವಿ. ಐ ಥಿಂಕ್ ಪ್ರಾಬ್ಲಿ ಇನ್ ಅ ಮಂತ್ ಆರ್ 1.5 months ಡಿಪೆಂಡಿಂಗ್ ಆನ್ ದ ರಿಲೀಸ್ ಡೇಟ್ ಏನು ಅಂತ ನಾವು ಡಿಸೈಡ್ ಮಾಡ್ತೀವಿ, ಅದರ ಮೇಲೆ ಡಿಪೆಂಡ್ ಆಗಿ. ಯಾಕಂದರೆ ಅದನ್ನು ಬಿಟ್ಟ ಮೇಲೆ ಜಾಸ್ತಿ ವೆಯ್ಟ್ ಮಾಡಿಸೋಂಗಿಲ್ಲ. ಹಾಯ್ ಕಾರ್ತಿಕ್, ಸಪ್ತಸಾಗರದಾಚೆ ಎಲ್ಲೋ ವಿ ಹ್ಯಾವ್ ಶಾರ್ಟ್ ಫಾರ್ 21 days. 21 ದಿವಸ ಶೂಟಿಂಗ್ ಆಲ್ರೆಡಿ ಮುಗ್ದೋಗಿದೆ. ಸೊ ಈ ಲಾಕ್ಡೌನ್ ಮುಗಿದ ತಕ್ಷಣ ವಿಲ್ ಗೋ ಆನ್ ಫ್ಲೋರ್ ಅಗೇನ್. ವಿಚ್ ಈಸ್ ಯೋರ್ ನೆಕ್ಸ್ಟ್ ಪ್ರಾಜೆಕ್ಟ್ ಆಫ್ಟರ್ SSC? ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ. ವಾಟ್ ಡಿಡ್ ಯು ಡೂ ಆನ್ ಯುವರ್ ಬರ್ತ್ಡೇ? ಸೊ ಆಬ್ವಿಯಸ್ಲಿ ಜೋರಾಗಿ ಪಾರ್ಟಿ ಎಲ್ಲ ಮಾಡೋಂಗಿರಲಿಲ್ಲ, ಬಿಕಾಸ್ ಇಟ್ಸ್ ಟೈಮ್ ಹಂಗಿದೆ. ವಿಚ್ ಇಸ್ ವೈ ಓನ್ಲಿ ಫ್ಯೂ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ಇವರೆಲ್ಲ ಮನೆಗೆ ಬಂದಿದ್ದರು, ಕೇಕ್ ಕಟ್ ಮಾಡಿದ್ವಿ, ಆಮೇಲೆ ಕುತ್ಕೊಂಡು ಹರಟೆ ಹೊಡೆದ್ವಿ ಬೆಳಿಗ್ಗೆವರೆಗೂ. ಆ್ಯಂಡ್ ಸೊ ಬೆಳಿಗ್ಗೆ ಚಾರ್ಲಿ ಟೀಸರ್ ರಿಲೀಸ್ ಆಯಿತು. ಟೀಸರ್ ರಿಲೀಸ್ ಆದಮೇಲೆ ಬರೀ ಸೊ ಟೀಸರ್ ರಿಲೀಸ್ ಆದಮೇಲೆ ಬರೀ ರೆಸ್ಪಾನ್ಸ್ ಹೆಂಗೆ ಸಿಗ್ತಾ ಇದೆ ಅದರ ಬಗ್ಗೆನೇ ಗಮನ ಇತ್ತು. ಸೊ ಚಾರ್ಲಿ ಮೂವಿ ಟ್ರೈಲರ್ ಯಾವಾಗ ರಿಲೀಸ್ ಮಾಡ್ತೀರಾ? ನಾನು ಆವಾಗಲೇ ಹೇಳ್ದಂಗೆ ಫಸ್ಟ್ ಒಂದು ಸಿಂಗಲ್ ಇದೆ, ಆ ಸಿಂಗಲ್ ರಿಲೀಸ್ ಮಾಡ್ತೀವಿ. ಐ ಆಮ್ ಶ್ಯೂರ್ ಯು ಗೈಸ್ ವಿಲ್ ಎಂಜಾಯ್ ದಟ್ ಸಿಂಗಲ್ ವೆರಿ ಮಚ್. ವಿತ್ ದ ವಿಡಿಯೋ ರಿಲೀಸ್ ಮಾಡ್ತೀವಿ ಅದನ್ನು. ಅದರ ನಂತರ ಪ್ರಾಬಬ್ಲಿ ರಿಲೀಸ್ ಡೇಟ್ ಫಿಕ್ಸ್ ಆದಮೇಲೆ, ಸೊ ಇಫ್ ಇಟ್ ಇಸ್ ಸೆಪ್ಟೆಂಬರ್ ಪ್ರಾಬಬ್ಲಿ ಆಗಸ್ಟಲ್ಲಿ ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಆ್ಯಂಡ್ ಇಫ್ ಇಟ್ ಇಸ್ ಅಕ್ಟೋಬರ್ ದೆನ್ ಪ್ರಾಬಬ್ಲಿ ಸೆಪ್ಟೆಂಬರಲ್ಲಿ ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಸೊ ರಿಲೀಸ್ ಡೇಟ್ ಫಿಕ್ಸ್ ಆದಮೇಲೆ ದೆನ್ ಆ್ಯಂಡ್ ಆಲ್ಸೋ ಡಿಸ್ಟ್ರಿಬ್ಯೂಟೆಡ್ ಇನ್ ಆಲ್ ದ 5 languages, ಇದೆಲ್ಲ ಫಿಕ್ಸ್ ಆದಮೇಲೆ ನಾನು ವಿಲ್ ಕಮ್ ಅಪ್ ವಿತ್ ದ ಟ್ರೈಲರ್. ಬಟ್ ಒಂದು ಖುಷಿ ವಿಷಯ ಏನಂತಂದರೆ, ಆಫ್ಟರ್ ದ ಟೀಸರ್ ರಿಲೀಸ್ ವಿ ಆರ್ ಗೆಟಿಂಗ್ ಅ ಲಾಟ್ ಆಫ್ ಎಂಕ್ವೈರೀಸ್. ಸೊ ಐ ಆಮ್ ಶ್ಯೂರ್ ಲಾಸ್ಟ್ ಟೈಮ್ ಥರ ಈ ಸಲ ರಿಲೀಸ್ ಮಿಸ್ಟೇಕ್ಸ್ ಆಗಲ್ಲ. ದಿಸ್ ಟೈಮ್ ಇಟ್ ವಿಲ್ ಬಿ ಮೋರ್ ಆರ್ಗನೈಸ್ಡ್ ಆ್ಯಂಡ್ ಮೋರ್ ವೆಲ್ ಪ್ಲ್ಯಾನ್ಡ್. ಹಾಯ್ ಹಂಸ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ತಂಡದ ಬಗ್ಗೆ ಹೇಳಿ. ಸೊ ಮ್ಯೂಸಿಕ್ ನಿನ್ನೆ ನೀವು ಟೀಸರ್ ನೋಡಿದ್ದೀರಾ, ನೋಬಿನ್ ಪೌಲ್ ಅಂತ ಈಸ್ ಎನ್ ಅಮೇಝಿಂಗ್ ಟ್ಯಾಲೆಂಟ್. ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ 9 ರಿಂದ 10 ಹಾಡಿದೆ. ಸೊ ಎಲ್ಲ ಹಾಡುಗಳನ್ನು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಲ್ರೆಡಿ ನಡೀತಾ ಇದೆ, ಇವಾಗ ಸೆಕೆಂಡ್ ಹಾಫ್ದು ನಡೀತಾ ಇದೆ. ಆ್ಯಂಡ್ ಈಸ್ ಡನ್ ಅ ಗ್ರೇಟ್ ಜಾಬ್. ಎಡಿಟರ್ ಪ್ರತೀಕ್, a very young and talented fellow. I think the way he edits is reference music ಎಲ್ಲ ಹಾಕೊಂಡು ಅವರು ಎಡಿಟ್ ಮಾಡ್ತಾರೆ. ಸೊ ಐ ರಿಯಲಿ ಎಂಜಾಯ್ ದ ವೇ ಹಿ ಎಡಿಟ್ಸ್ ದ ಫಿಲ್ಮ್. ಆ್ಯಂಡ್ ಇನ್ಫ್ಯಾಕ್ಟ್ ವೆನ್ ಐ ವಾಚ್, ನಾವೆಲ್ಲರೂ ಆ್ಯಕ್ಚುಲಿ ನಾನು ಸಿನಿಮಾ ನೋಡಿದೆ ಪೂರ್ತಿ ಫಸ್ಟಿಂದ ಲಾಸ್ಟ್ವರೆಗೂ. ಆ್ಯಂಡ್ ದ ವೇ ಹಿ ಹಸ್ ಎಡಿಟೆಡ್ ಈಸ್, ನೀವು ಸಿನಿಮಾ ನೋಡ್ಬೇಕಾದ್ರೆ ನಿಮಗೆ ಗೊತ್ತೇ ಆಗಲ್ಲ, ಅಂದರೆ ಗಮನ ಹೋಗಲ್ಲ ಎಡಿಟಿಂಗ್ ಬಗ್ಗೆ. ನೀವು
he grabs you inside the film beautifully. So ಅವರು ಆಮೇಲೆ ಪ್ರಮೋದ್ ಅಂತ ಮೈಸೂರಿಂದ, ಹೀಸ್ ಆರ್ ಚಾರ್ಲಿ ಟ್ರೈನರ್. ನೀವು ನಿನ್ನೆ ನೋಡಿದ್ದು ಚಾರ್ಲಿ, ಪಪ್ಪಿ ಚಾರ್ಲಿ ಏನಿದೆ ಅದು, ಆಮೇಲೆ ಇನ್ನೊಂದು ದೊಡ್ಡ ಚಾರ್ಲಿ ಇದೆ ವಿಚ್ ಈಸ್ ದ ಆ್ಯಕ್ಚುಲಿ ಮೇನ್ ಲೀಡ್. ಇದೆರಡೂ ಚಾರ್ಲಿನೂ ಪ್ರಮೋದ್ ಅವರು ಕಳೆದ 4 ವರ್ಷದಿಂದ ಟ್ರೈನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಆರ್ ಕಿರಣ್ ರಾಜ್, he is the actual hero of the film, because it's his dedication, conviction, hard work, that is what has made the film what it is today. ಸೊ ಅವರು ಪ್ರಮೋದ್ ಜೊತೆ ತುಂಬ ಹತ್ತಿರದಲ್ಲಿ ಫಾಲೋ ಅಪ್ ಮಾಡ್ತಾನೆ ಇದ್ರು. ಆ್ಯಂಡ್ ಏನೇನು ಟಾಸ್ಕ್ ಮೇಲೆ ಚಾರ್ಲಿನ ಟ್ರೈನ್ ಮಾಡಬೇಕು ಇದು ಅದನ್ನು ಲಿಸ್ಟ್ ಮಾಡಿ, ಪ್ರತಿ ಸ್ಕೆಡ್ಯೂಲ್ಗೆ ಲಿಸ್ಟ್ ಮಾಡಿ ಕಳಿಸ್ತಾ ಇದ್ರು. ಆ್ಯಂಡ್ ಪ್ರಮೋದ್ ಅವರು ಟ್ರೈನ್ ಮಾಡಿ ಚಾರ್ಲಿನ ವಿಡಿಯೋ ಮಾಡಿ ಕಳಿಸ್ತಾ ಇದ್ರು. ಸೊ ಇಫ್ ವೆನೆವರ್ ಕಿರಣ್ ರಾಜ್ ವಾಸ್ ನಾಟ್ ಹ್ಯಾಪಿ, ಇಸ್ ಟು ಗೋ ದೇರ್, ಇಸ್ ಟು sit there and then explain it even better. So both of them have done an amazing job. Andre it's not that easy to make an animal act on screen. Andre manushyರ ಕೈಯಲ್ಲಿ ಆ್ಯಕ್ಟ್ ಮಾಡಿಸೋದು ಭಾಳ ಕಷ್ಟ ಇದೆ. ಆ್ಯಂಡ್ animals ಅವ್ರ ಕೈಯಲ್ಲಿ ಆ್ಯಕ್ಟ್ ಮಾಡಿಸೋದು ಭಾಳ it's a huge task. As an actor also it was a big challenge for me, because ನಾರ್ಮಲ್ ಆಗಿ ನೀವು ಒಂದು ಆ್ಯಕ್ಟರ್ ಜೊತೆಗೆ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ಕ್ಯೂ ಕೊಡ್ತಾರೆ, ಅಥವಾ ನೀವು ಹೇಳಿದ ಡೈಲಾಗ್ಗೆ ಅವ್ರು ರಿಯಾಕ್ಟ್ ಮಾಡ್ತಾರೆ. ಬಟ್ ಫ್ರಮ್ ಚಾರ್ಲಿ ಅದನ್ನು ಎಕ್ಸ್ಪೆಕ್ಟ್ ಆಗಲ್ಲ. ಆ್ಯಂಡ್ ಸಮ್ಟೈಮ್ಸ್ we had to go for like 30-40 takes most of the time. That was very common. 30-40 takes was common. And 30-40 takes ಅಲ್ಲಿ if Charlie 40th take if Charlie does well and ನಾನು ಸರಿಯಾಗಿ ಮಾಡಿಲ್ಲ ಅಂತಂದರೆ we can't go for the 41st take, because Charlie won't do that again. So there were a lot of challenges ಹಂಗೆ ನೋಡೋಕೆ ಹೋದರೆ. ಅದು ಬಿಟ್ಟು cinematographer Arvind Kashyap is very young and talented cinematographer. I am sure ನನಗೆ ಕರ್ಮ್ ಚಾವ್ಲಾ ನಂತರ ಇನ್ನೊಬ್ಬ ಸಿನಿಮಾಟೋಗ್ರಫರ್ ನಂಗೆ ತುಂಬ ಇಷ್ಟ ಆಗಿದ್ದು ವರ್ಕ್ ಮಾಡಿದ ಮೇಲೆ ಅಂತಂದರೆ ದಟ್ ಈಸ್ ಅರವಿಂದ್ ಕಶ್ಯಪ್. ಅಮೇಝಿಂಗ್ ಟ್ಯಾಲೆಂಟ್, ಆ್ಯಂಡ್ he's someone you guys should be looking forward to. ಅಂದರೆ he's an amazing talent in many fields, not just cinematography. When it comes to filmmaking, ಸುಮಾರು ವಿಷಯಗಳಲ್ಲಿ ಅವ್ರ ಟ್ಯಾಲೆಂಟ್ ತುಂಬಿಕೊಂಡಿದ್ದಾರೆ ಅವರೊಳಗಡೆ. ಇನ್ಯಾರು, if I have missed anyone, okay, let's go for the next question. ತೇಜಸ್ ಶೆಟ್ಟಿ ತುರುಟು ಪಾತ್ರಲ್ಲೇ ಬಂತ ನೋಡಿರು ತುರುಟು ಇದಾದ ಕ್ವೆಶನ್ಗೆ ಏನಿಲ್ಲ ತುರುಟು ಅಂತ ಆನ್ಸರ್. ಅಣ್ಣ ನಮಸ್ಕಾರ, ಏನ್ ಚೌಲರ್ ಯಾನ್ ಚಾರ್ಲಿ ವೇಟಿಂಗ್ ಸರ್ ಸಪ್ತಸಾಗರ ಅಯ್ಯಪ್ಪ. ಪ್ರವೀಣ್, ಹಾಯ್ ಪ್ರವೀಣ್. ಪೂರ ನೀರಿನ ಕ್ವಶನ್ ಪೂರ ಆನ್ಸರ್ ಮೇಲೆ ತಾಂಡು ಆಲ್ರೆಡಿ. ಹೀರೋಯಿನ್ ಯಾರು ಮನು ಅಂತ ಕೇಳ್ತಾ ಇದ್ದಾರೆ. ಸಂಗೀತ ಶೃಂಗೇರಿ ಅಂತ. ಅವರದ್ದು ಇದು 2ನೇ ಸಿನಿಮಾ ಆ್ಯಕ್ಚುಲಿ. ನೆಕ್ಸ್ಟ್ ದಿಗಂತ್ ಜೊತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಎಲ್ಲರದ್ದು ಟ್ಯಾಲೆಂಟ್ ಗೊತ್ತಾಗುತ್ತೆ ನಿಮಗೆ. ವೆರಿ ಟ್ಯಾಲೆಂಟೆಡ್ ಗರ್ಲ್. ರೈಡರ್ ಡೆವಿಲ್, ಅಣ್ಣ ಉಡುಪಿಯಲ್ಲಿದ್ದೀರಾ? ಇಲ್ಲ, ಬ್ಯಾಂಗ್ಳೂರಲ್ಲಿದ್ದೀನಿ. ಉಡುಪಿಗೆ ಬಂದಿದ್ದೆ ಲಾಸ್ಟ್ 2 weeks ಬ್ಯಾಕ್. ಒಂದು ವಾರ ಇದ್ದೆ ನಾನು ಆ್ಯಕ್ಚುಲಿ ಉಡುಪಿಯಲ್ಲಿ. Can we see Charlie in this live? I wish I could get her today especially. ನೋಡೋಣ, after probably Kiran joins, if Pramod is there anywhere, then probably we can ask him to join. And probably because ಎಲ್ಲ ಚಾರ್ಲಿ ಇವಾಗ ಮೈಸೂರಲ್ಲಿದೆ, ಪ್ರಮೋದ್ ಜೊತೆನೇ ಇದೆ. So let's see if he also can join. Then Ajay, he is my college mate. He is ಕಿರಿಕ್ ಪಾರ್ಟಿ ಸಕ್ಸಸ್ ಪಾರ್ಟಿ ಇನ್ನೂ ಪೆಂಡಿಂಗ್ ಉಂಟಂತೆ.
ಅವ್ರು ಕಿರಿಕ್ ಪಾರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಪಾರ್ಟಿ ಕೊಡಬೇಕಂತ ನಾನು ಇವಾಗ. ಹ್ಯಾಪಿ ಬರ್ತ್ಡೇ, ಬಿಗ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್ ಕವಿತಾ. ಆಲ್ ರೈಟ್, ಸೊ ಐ ಥಿಂಕ್ ಲೆಟ್ಸ್ ಇನ್ವೈಟ್ ಕಿರಣ್. ಸೊ ಇಫ್ ಐ ಗೆಟ್ ಹಿಸ್ ರಿಕ್ವೆಸ್ಟ್, ನಾನು ಬಹಳ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ನಾನು ಇನ್ಸ್ಟಾಗ್ರಾಮ್, ಸೊ ನನಗೆ ರಿಕ್ವೆಸ್ಟ್ ಕಳಿಸೋದೆಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಇವಾಗ. ಸೊ ಇಫ್ ಕಿರಣ್ ಕ್ಯಾನ್ ಸೆಂಡ್ ಮಿ ದ ರಿಕ್ವೆಸ್ಟ್, ದೆನ್ ಪ್ರಾಬಬ್ಲಿ ಐ ಕ್ಯಾನ್ accept it. I am waiting. So called Shravan. ಬೇರೆ ಯಾರು ಪ್ಲೀಸ್ ರಿಕ್ವೆಸ್ಟ್ ಕಳಿಸ್ಬೇಡಿ. ಐ ಆಮ್ ವೇಟಿಂಗ್ ಫಾರ್ ಕಿರಣ್ಸ್ ರಿಕ್ವೆಸ್ಟ್. ಓ ಮೈ ಗಾಡ್, ಐ ಥಿಂಕ್ ಸುಮಾರು ಜನ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ. ಪ್ಲೀಸ್ ಒಂದು ಸ್ವಲ್ಪ ಟೈಮ್ ಯಾರು ರಿಕ್ವೆಸ್ಟ್ ಕಳಿಸ್ಬೇಡಿ. ಓಕೆ, ಐ ಥಿಂಕ್ ನಾನೇ ಕಳಿಸೋದು ಬೆಟ್ರಾ ಅಂತ ರಿಕ್ವೆಸ್ಟು. ಬಟ್ ಐ ಹ್ಯಾವ್ ಟು ಫೈಂಡ್ ಔಟ್ ಹೌ ಡು ಯು ಸೆಂಡ್ ಅ ರಿಕ್ವೆಸ್ಟ್. Go live. Okay, Kiran Raj. Kiran is unable to join. Why is that? There is no mute button here, so I can't be on mute. Can you hear me now? Okay, I accepted Kiran's request. I'm sorry, there is... Okay, great. So I'm audible now, but Kiran has not joined yet. I'm trying to send him a request, and I got a request from him as well, but it's not working.